ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿತ್ತು. ಅದಾದ ನಂತರ ಪೋಸ್ಟ್ಪೋನ್ ಆಯಿತು. ಈಗ ಎಲ್ಲವರೇ ಏನು ಮಾಡ್ತಿದ್ದಾರೆ? ಸೊ ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡು ಆಗಾಗ ಮುಂಬೈ ಬೀದಿಲ್ ಕಾಣಿಸುವಂಥ ಯಶು ಟಾಕ್ಸಿಕ್ ಸಿನಿಮಾ ವಿಚಾರವಾಗಿ ಯಾಕೆ ಸೈಲೆಂಟ್ ಆಗಿದ್ದಾರೆ? ಅವರ ನಡೆ ಏನು? ಜೂನ್ 4ಕ್ಕೇನೋ ಸಿನಿಮಾ ಬರುತ್ತೆ. ಅದಕ್ಕೂ ಮೊದಲು ಒಂದು ತಯಾರಿ ಅನ್ನೋದಿರುತ್ತಲ್ಲ, ಪೂರ್ವ ತಯಾರಿ, ಒಂದು ಪ್ರಚಾರ ಇರ್ಬೋದು, ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಇರ್ಬೋದು, ಇದೆಲ್ಲ ಯಾವ ಹಂತದಲ್ಲಿದೆ, ಏನಾಗಿದೆ? ಯಶ್ ಅವ್ರು ಯಾಕೋ ಸೈಲೆಂಟ್ ಆಗಿದ್ದಾರೆ? ಸೊ ಟಾಕ್ಸಿಕ್ ಮೇಲೆ ಏನಾದರೂ ಅವ್ರಿಗೆ ಸ್ವಲ್ಪ ಭಯ ಶುರುವಾಗಿದೆಯಾ? ಸೊ ಸಿನಿಮಾದ ಬಗ್ಗೆ ಏನು ಅಪ್ಡೇಟ್ ಕೊಡ್ತಾ ಇಲ್ಲ. ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ಶುರುವಾಗಿದ್ದು. ಇನ್ನು ಯಶ್ ಅವರ ವಿಚಾರದಲ್ಲಿ ಚರ್ಚೆಗಳ ಜೊತೆಗೆ ಒಂದಷ್ಟು ಕುತೂಹಲವೂ ಇರುತ್ತೆ. ಏನಕ್ಕಂದ್ರೆ ಯಶ್ ಏನಾದರೂ ಒಂದು ಮಾಡ್ತಾರೆ, ಅವ್ರು ಸೈಲೆಂಟ್ ಆಗಿದ್ದಾರೆ ಅಂದ ಮಾತ್ರಕ್ಕೆ, ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಅಲ್ಲ. ಸೊ ಅದ್ರ ಹಿಂದೆ ಒಂದು ಪಕ್ಕ ಪ್ಲಾನ್ ಮಾಡ್ಕೊಂಡು, ಸೊ ಒಂದು ಒಳ್ಳೆ ಸಿದ್ಧತೆ ಮಾಡ್ಕೊಂಡು, ಒಂದು ದೊಡ್ಡ ಮಟ್ಟದಲ್ಲಿ ಮುಂದೆ ಬರೋದಕ್ಕೆ ಅವರು ಪ್ಲಾನ್ ಮಾಡಿರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಸೊ ಅದೇ ರೀತಿಯಾಗಿ ಯಶ್ ಅವರು ಈಗ ಏನು ಮಾಡ್ತಿದ್ದಾರೆ, ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಏನಿದೆ? ಸೊ ಅದಾದ ನಂತರ ಫುಲ್ ಶೇವ್ ಮಾಡಿ ಟಾಕ್ಸಿಕ್ಗೆ ಹೊಸ ಅವತಾರದಲ್ಲಿ ಮುಖ ಎಲ್ಲ ಕವರ್ ಮಾಡ್ಕೊಂಡು ಓಡಾಡ್ತಿದ್ದಂಥ ಯಶ್ ಅವರೀಗ ಮತ್ತೆ ಅದೇ ಹಳೆಯ ರಾಯನ ಲುಕ್ಗೆ ಬಂದಿದ್ದಾರೆ. ಏನು ಮತ್ತೆ ರಾಯನ್ ಲುಕ್ ಬಂದಿದ್ದಾರೆ? ಟಾಕ್ಸಿಕ್ ಏನಾದ್ರು ರೀಶೂಟ್ ಆಗ್ತಿದ್ಯಾ ಏನು? ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೇನೆ ನಾನೀಗ ನಿಮಗೆ ಡಿಜಿಟಲ್ ಲೈವಲ್ಲಿ ಸಿಕ್ಕಿರುವಂಥದ್ದು. ಸೊ ಯಶ್ ಅವರ ಅಂತ ಅಂದರೆ ಒಂದು ಕುತೂಹಲ, ಯಶ್ ಅಂದರೆ ಒಂದು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಕೂಡ ತಪ್ಪಲ್ಲ. ಸೊ ಏನಕ್ಕೆ ಅಂದರೆ ಈಗ ಯಶ್ ಅವರು ಕಳೆದ ಏನೊಂದು 3-4 ತಿಂಗಳುಗಳಿಂದ ಬೆಂಗಳೂರಿನ ಮನೆಯನ್ನು ಬಿಟ್ಟು ಮಕ್ಕಳನ್ನು ಯಾವಾಗ ಬೇಕೋ ಆಗ ಅಲ್ಲಿಗೆ ಮುಂಬೈಗೆ ಕರೆಸ್ಕೊಂಡು ಮಕ್ಕಳ ಜೊತೆ ಸಮಯವನ್ನು ಕಳೆದು, ಸೊ ಅದಾದ ನಂತರ ಟಾಕ್ಸಿಕ್ಗಾಗಿ ತಮ್ಮ ಇಡೀ ಸಮಯವನ್ನೇ ಮೀಸಲಿಟ್ಟಿರುವಂತಹ ಯಶ್ ಅವರು ಅಂತೂ ಇಂತೂ ಈಗ ಕೊನೆಗೂ ಆ ಒಂದು ಸಿನಿಮಾದ ಒಂದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಏನಿದೆ ಅದನ್ನು ಬಹುತೇಕ ಮುಗಿಸಿದ್ದಾರೆ ಅನ್ನುವಂಥ ವಿಚಾರ ಈಗ ನಮ್ಮ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂಥದ್ದು. ಸೊ ಒಂದು ಸಿನಿಮಾದ ಫೈನಲ್ ಎಡಿಟಿಂಗ್ ಇರ್ಬೋದು, ಸಿನಿಮಾದ ಗ್ರಾಫಿಕ್ಸ್ ಕೆಲಸ ಇರ್ಬೋದು, ಸಿನಿಮಾದ DI ಕೆಲಸ ಇರ್ಬೋದು, ಸಿನಿಮಾದ ರೆಕಾರ್ಡಿಂಗ್ ಕೆಲಸ ಇರ್ಬೋದು. ಸೊ ಹೀಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸಗಳು ಇರುತ್ತೆ. ಸೊ ಈ ಎಲ್ಲ ಶೂಟಿಂಗ್ ಆದ ನಂತರ ಈಗ ಈ ಎಲ್ಲ ಕೆಲಸಗಳನ್ನು ಬಹುತೇಕ ಕೊನೆಯ ಹಂತಕ್ಕೆ ತಂದಿರುವಂತಹ ಯಶ್ ಅವರು ಈಗ ಕೊನೆಯದಾಗಿ ಉಳಿದಿರುವಂತಹ ಒಂದು ಸಿನಿಮಾದ ಕಲರ್ ಗ್ರೇಡಿಂಗ್ ಕರೆಕ್ಷನ್ನಲ್ಲಿ ಕುಳಿತಿದ್ದಾರೆ. ಸೊ ಒಂದು ಸಿನಿಮಾ ಯಾವ ರೀತಿಯಾದಂಥ ಒಂದು ಕಲರ್, ಯಾಕಂದರೆ KGF ಸಿನಿಮಾದ ಟಿಂಟ್ ಏನಿದೆ ಅದರ ಒಂದು ಡಾರ್ಕ್ನೆಸ್ ಇಂದನೇ ಆಡಿಯನ್ಸ್ಗೆ ತುಂಬ ಇಷ್ಟ ಆಗಿತ್ತು. ಸೊ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಸೊ ಈಗ ಫೈನಲ್ ಆಗಿ ಈಗ ಯಶ್ ಅವರು ಅದೇ ಕೆಲಸದಲ್ಲಿ ಕೂತಿದ್ದಾರೆ, ಅಂದರೆ ಕಲರ್ ಗ್ರೇಡಿಂಗ್ ಕರೆಕ್ಷನ್ನಲ್ಲಿ ಕುಳಿತಿದ್ದಾರೆ. ಈಗ ಆ ಒಂದು ಕೆಲಸವೂ ಕೂಡ ಬಹುತೇಕ ಅಂತಿಮ ಹಂತಕ್ಕೆ ಬಂದಿದೆ. ಇನ್ನೇನಿದ್ರು ಅವರು ಫೈನಲ್ ಇದು ನಮಗೆ ಈ ಕರೆಕ್ಷನ್ ಓಕೆ ಆಗಿದೆ ಅನ್ನುವಂಥ ಒಂದು ಸಿಗ್ನಲ್ ಅನ್ನ ಆ ಒಂದು ಕೆಲಸವನ್ನ ಮಾಡ್ತಿರುವ ತಂಡಕ್ಕೆ ಯಶ್ ಅವರು ಹೇಳೋದಷ್ಟೇ ಬಾಕಿ ಇದೆ. ಸೊ ಫೈನಲ್ ಆಗಿ ಆ ಒಂದು ಕಲರ್ ಗ್ರೇಡಿಂಗ್ ನ ಫೈನಲ್ ಮಾಡೋದಕ್ಕೆ ಯಶ್ ಅವರು ಬ್ಯುಸಿ ಇದ್ದಾರೆ. ಅದರ ನಡುವೆಯೂ ಕೂಡ ಏನು ಟಾಕ್ಸಿಕ್ ನಲ್ಲಿ ಇರುವಂತಹ ಅವರ ಒಂದು ಹೊಸ ಗೆಟಪ್ ಆಗಿ ಕಂಪ್ಲೀಟ್ ಗಡ್ಡವನ್ನು ತೆಗೆದು ಅವರ ಲಾಂಗ್ ಹೇರ್ ಸ್ಟೈಲ್ಗೆ ಕತ್ತರಿ ಹಾಕಿ ಅಲ್ಲೂ ಕೂಡ ಒಂದು ಜೆನ್ಜಿ ಅನ್ಬೋದು, ಆ ಜೆನ್ಜಿಯ ಹೇರ್ ಸ್ಟೈಲ್ಗೆ ಅವರು ಯಾವ ರೀತಿ ಲುಕ್ಗೆ ಕಾಣಿಸ್ಕೊಂಡಿದ್ರು. ಸೊ ಈಗ ಮತ್ತೆ ಅವರು ಆ ಜೆನ್ಜಿ ಲುಕ್ನಿಂದ ಹಳೆಯ ರಾಯನ ಗೆಟಪ್ಗೆ ಬಂದಿರುವಂಥದ್ದು. ಸೊ ಏನಾದರೂ ಈಗ ಆ ಒಂದು ಸಿನಿಮಾದ ರೀಶೂಟ್ ಏನಾದ್ರು ನಡೀತಿದೆಯಾ? ಖಂಡಿತವಾಗ್ಲೂ ಇಲ್ಲ. ಏನಕ್ಕೆ ಅಂದರೆ ನಾನು ಆಗಲೇ ಈಗ ಹೇಳಿದ್ದೀನಿ, ಅದರ ಎಲ್ಲ ಕೆಲಸಗಳು ಬಹುತೇಕ ಶೂಟಿಂಗ್ ಕೆಲಸಗಳು ಆಗಲಿ, ಶೂಟಿಂಗ್ ಕೆಲಸ ಹೆಚ್ಚು ಕಡಿಮೆ ಅವರು ನವೆಂಬರ್ ಏಪ್ರಿಲ್ ಒಂದು ಮೊದಲೇ ಅಂದರೆ ಮಾರ್ಚು ಆ ಸಮಯದಲ್ಲೇ ಮುಗಿಸಿದ್ರು. ಅದಾದ ನಂತರ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಹೋದ ಕಾರಣ ಎಲ್ಲೋ ಶೂಟಿಂಗ್ ಮುಗ್ದಿಲ್ಲ, ಅದಕ್ಕೆ ಡಿಲೇ ಮಾಡಿದ್ರು ಅಂತ ಹೇಳಿದ್ರು. ಆದರೆ ಅವರು ಮಾರ್ಚ್ಗೂ ಮೊದಲೇ ಆ ಒಂದು ಸಿನಿಮಾದ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡಿದ್ರು. ಏನೋ ಗ್ರಾಫಿಕ್ಸ್ ಕೆಲಸ ಬಾಕಿ ಇದ್ದೋದ್ರಿಂದ ಸೊ ಆ ಒಂದು ಸಿನಿಮಾದ ರಿಲೀಸ್ ಡೇಟ್ ಕೂಡ ಮುಂದೆ ಹೋಗಿತ್ತು. ಈಗ ಕೊನೆಗೂ ಯಾವ ಕಾರಣದಿಂದ ಸಿನಿಮಾದ ರಿಲೀಸ್ ಡೇಟ್ ಮುಂದೆ ಹೋಗಿತ್ತೋ ಆ ಕೆಲಸ ಕಂಪ್ಲೀಟ್ ಆಗಿದೆ. ಸೊ ಇನ್ನೇನಿದ್ರು ಯಶ್ ಅವರು ಇದರ ನಡುವೆಯೂ ಕೂಡ ಒಂದು ಸಿನಿಮಾದ ಒಂದು ಪೋಸ್ಟ್ ಪ್ರೊಡಕ್ಷನ್ ಆದ ನಂತರ ಪ್ರಚಾರಕ ಕಾರ್ಯಕ್ಕೂ ಇಳಿತಾರೆ. ಆ ಪ್ರಚಾರಕ್ಕೂ ಇಳಿಯೋದಕ್ಕಿಂತ ಮೊದಲು ಅವರು
ಟಾಕ್ಸಿಕ್ನ ರಾಯ ರಾವಣನಾಗಿ ಮತ್ತೆ ಅವರು ಒಂದು ಅವತಾರವನ್ನು ಎತ್ತಾರೆ. ಈಗ ಆಲ್ರೆಡಿ ಬಾಲಿವುಡ್ನ ರಾಮಾಯಣ ಸಿನಿಮಾದಲ್ಲಿ ಯಶ್ ಅವರು ರಾವಣನಾಗಿ ಅಬ್ಬರಿಸಿರುವಂಥದ್ದು ಗೊತ್ತು. ಮೊನ್ನೆ ಕೂಡ ಬಂದಂತಹ ಒಂದು ಟೀಸರಲ್ಲಿ ಯಶ್ ಅವರ ಒಂದು ಪಾತ್ರವನ್ನ ಪರಿಚಯ ಮಾಡಿದ್ರು ಕೂಡ ಒಂದು ಗೆಟಪ್ನ ರಿವೀಲ್ ಆಗಿಲ್ಲ. ಒಂದು ಬ್ಯಾಕ್ ಶಾಟ್ ಇಡುವ ಮುಖಾಂತರ ಒಂದು ಕುತೂಹಲವನ್ನು ಹೆಚ್ಚಿಸಿದ್ರು. ಯಶ್ ಅವರ ಪಾತ್ರ ಹೇಗಿರುತ್ತೆ, ಯಶ್ ಅವರ ಗೆಟಪ್ ಹೇಗಿರುತ್ತೆ, ಅವರ ದಾಡಿ ಇರ್ಬೋದು, ಅವರ ಲಾಂಗ್ ಹೇರ್ ಸ್ಟೈಲ್ ಇರ್ಬೋದು, ಅವರ ಮೀಸೆ ಇರ್ಬೋದು, ಎಲ್ಲ ಯಾವ ರೀತಿಯಾದಂತಹ ಒಂದು ಗೆಟಪ್ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಕುತೂಹಲವನ್ನ ನಿರ್ದೇಶಕರು ಅದೇ ರೀತಿಯಾದ ಗೌಪ್ಯತೆಯನ್ನ ಕಾಪಾಡಿದ್ರು. ಸೊ ಅದೇ ರೀತಿಯಾಗಿ ಈಗ ಯಶ್ ಅವರು ಕೂಡ ಟಾಕ್ಸಿಕ್ನ ರಾಯನ ಗೆಟಪ್ಗೆ ಬಂದಿದ್ರು. ಅದು ಟಾಕ್ಸಿಕ್ನ ಶೂಟಿಂಗ್ ಅಲ್ಲ. ಸೊ ಈ ತಿಂಗಳ ಕೊನೆಯ ಹಂತದಲ್ಲಿ ಒಂದು 4ರಿಂದ 5 ದಿನಗಳ ಕಾಲ ರಾಯ ಮತ್ತೆ ರಾವಣನಾಗಿ ಬದಲಾಗ್ತಾರೆ. ಅಂದರೆ ರಾಮಾಯಣ ಚಿತ್ರದ ಶೂಟಿಂಗ್ನಲ್ಲಿ ಯಶ್ ಅವರು ಭಾಗಿಯಾಗೋದು. ಸೊ ಇನ್ನು ವಿಶೇಷ ಏನಪ್ಪ ಅಂತಂದರೆ ರಾಮಾಯಣದಲ್ಲೂ ಕೂಡ ರಾವಣನ ಅವತಾರದಲ್ಲೂ ಕೂಡ ಯಶ್ ಅವರು 2 ಶೇಡ್ನಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಈಗ ಆಲ್ರೆಡಿ ಆ ಲಾಂಗ್ ಹೇರ್ನ ರಾವಣನ ಶೂಟಿಂಗ್ ಬಹುತೇಕ ಮುಗಿದಿದೆ. ಇನ್ನು ಈ ಒಂದು ಭಾಗದ ಪೋರ್ಷನ್ಸ್ ಏನಿದೆ ಅದನ್ನು ಈಗ ಶೂಟ್ ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಸೊ ಆ ಒಂದು ಪಾತ್ರಕ್ಕೆ ಬೇಕಾದ ರೀತಿಯಲ್ಲಿ ಯಶ್ ಅವರು ಅವರ ಒಂದು ಹೇರ್ ಸ್ಟೈಲ್ ಇರ್ಬೋದು, ಅವರ ಒಂದು ಗಡ್ಡವನ್ನು ಬಿಟ್ಟಿದ್ದಾರೆ. ಸೊ ಈ ತಿಂಗಳ ಕೊನೆಯಲ್ಲಿ ಅದರದ ಶೂಟಿಂಗ್ ಅನ್ನು ಮುಗಿಸಿ ಅದಾದ ನಂತರ ಮತ್ತೆ ಟಾಕ್ಸಿಕ್ನ ಪ್ರಚಾರ ಕಾರ್ಯಕ್ಕೆ ಎಂಟ್ರಿ ಕೊಡುವಂತ ಯಶ್ ಅವರು ಟಾಕ್ಸಿಕ್ ಸಿನಿಮಾದ ಒಂದು ಹಾಡೇನಿದೆ, ಈಗ ಆಲ್ರೆಡಿ ತಬಾಹಿ ಸಾಂಗ್ ರಿಲೀಸ್ ಆಗಿದೆ. ಆ ಒಂದು ಲಿರಿಕಲ್ ಸಾಂಗನ್ನು ಒಂದು ವಿಡಿಯೋ ಸಾಂಗ್ನ ರಿಲೀಸ್ ಮಾಡುವ ಮುಖಾಂತರ ಅಧಿಕೃತವಾಗಿ ಪ್ರಚಾರದ ಅಖಾಡಕ್ಕೆ ಇಳಿದು ಕರ್ನಾಟಕದಲ್ಲಿ ಒಂದು ಪ್ಯಾನ್ ಇಂಡಿಯಾ ಒಂದು ಪ್ರೆಸ್ ಮೀಟನ್ನು ಮಾಡಿ ಅದಾದ ನಂತರ ಹಾಲಿವುಡ್ ಅಂಗಳದಲ್ಲೂ ಕೂಡ ಒಂದು ಟಾಕ್ಸಿಕ್ನ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಪ್ಲಾನ್ ಮಾಡಿರುವಂಥ ಯಶ್ ಅವರು ಜೂನ್ 4, 2026 ದೂರಿಯಾಗಿ ಟಾಕ್ಸಿಕ್ ಸಿನಿಮಾನ ವಿಶ್ವದಾದ್ಯಂತ ರಿಲೀಸ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಮಾಡಿರುವಂಥದ್ದು. ಸೊ ಇದು ಇವತ್ತಿನ ನಮ್ಮ ನ್ಯೂಸ್ 18 ಕನ್ನಡದ ಒಂದು ವಿಶೇಷವಾದಂತಹ ವಿಚಾರವಾಗಿತ್ತು. ನಾಳೆಯೂ ಕೂಡ ಇದೇ ರೀತಿಯಾದಂತಹ ಸಮಾಚಾರ ಹೊತ್ತು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.